ನಮಸ್ಕಾರ ಸ್ನೇಹಿತರೆ, ನಾನು ಬಸವರಾಜ್ ನಾಯ್ಕ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು SSGD ಕಂಪ್ಲೀಟ್ ಇನ್ಫಾರ್ಮೇಷನ್ ಬಗ್ಗೆ ನೋಡೋಣ. SSGD ಅಂದರೆ ಏನು, ಇದು ಆರ್ಮಿನಾ ಅಥವಾ ಪೊಲೀಸಾ, ಮತ್ತು SSGD ಒಳಗೆ ಯಾವ ಪೋಸ್ಟ್ ಬೆಸ್ಟಾ, ಯಾವ ಪೋಸ್ಟ್ ಭಾಳ ರಿಸ್ಕ್ ಇರ್ತೈತಿ, ಯಾವ ಪೋಸ್ಟಿಗೆ ಹೆಚ್ಚು ರಜೆ ಸಿಗ್ತಾವೆ, ಯಾವ ಪೋಸ್ಟಿಗೆ ಹೆಚ್ಚು ಸ್ಯಾಲ್ರಿ ಸಿಗ್ತೈತಿ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಾಗ ನೋಡೋಣ. ನೀವು ಯಾರ್ದೋ ಇನ್ಫಾರ್ಮೇಷನ್ ಕೇಳಿ ಮತ್ತು ಯಾವುದೋ ವಿಡಿಯೋ ನೋಡಿ ತಪ್ಪಾಗಿ ಪೋಸ್ಟ್ನ ಚೂಸ್ ಮಾಡ್ಕೋಬೇಡಿ. ವಿಡಿಯೋನ ಎಂಡ್ವರೆಗೆ ನೋಡಿದ ಮೇಲೆ ನಿಮ್ಗೆ ಗೊತ್ತಾಕೈತಿ ನಿಮ್ಮ ಲೈಫ್ ಸ್ಟೈಲ್ಗೆ ಯಾವ ಪೋಸ್ಟ್ ಬೆಸ್ಟ್ ಅಂತೇಳಿ ನಿಮಗೊಂದು ಕ್ಲಾರಿಟಿ ಸಿಗ್ತೈತಿ ಅಂತ ಹೇಳ್ತೀನಿ. ನೋಡಿರಿ, SSGD ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, GD ಅಂದ್ರೆ ಜನರಲ್ ಡ್ಯೂಟಿ. ಇದು CAPF ಒಳಗೆ ಬರ್ತಾವೆಲ್ಲ. CAPF ಅಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್. ಮೊದಲು ಏನು ಮಾಡ್ತಾರೋ ಪ್ಯಾರಾಮಿಲಿಟ್ರಿ ಅಂತ ಕರಿತಿದ್ರು, ಬಟ್ ಇವಾಗ ಏನು ಮಾಡ್ತಾರೆ ಅಂದ್ರೆ CAPF ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಈಗ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಒಳಗೆ ಇವೆಲ್ಲ ಬರ್ತಾವೆ. ಏನು ಒಂದು BSF, CRPF, ಅಸ್ಸಾಂ ರೈಫಲ್, ಇವೇನು ಅದಾವಲ್ಲ ಪೋಸ್ಟ್ ಎಲ್ಲ ಅದರ ಅಂಡರ್ ಒಳಗೆ ಬರ್ತಾವೆ. ಮತ್ತು ಇದು ನಮ್ಮದು ಈಗ ನೋಡ್ಬೋದು ನೀವು, ಈಗ SSC ಯಾವ ಸಚಿವಾಲಯದ ಕೆಳಗೆ ಬರ್ತೈತೆ ಅಂದ್ರೆ ಇದು ಗೃಹ ಸಚಿವಾಲಯದ ಕೆಳಗೆ ಬರ್ತೈತಿ. ನೋಡ್ರಿ, ಈಗ ಮೊದಲು ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ ಆರ್ಮಿ ಅಂದರೆ ಏನು, ಮತ್ತು CAPF ಅಥವಾ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಂದರೆ ಏನು, ಮತ್ತು ಪೊಲೀಸ್ ಅಂದರೆ ಏನೋ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೋಡ್ರಿ, ಈಗ ಆರ್ಮಿ ಅಂದ್ರೆ ದೇಶದ ಬಾಹ್ಯ ಶತ್ರುಗಳಿಂದ ನಮಗೆ ರಕ್ಷಣೆ ಕೊಡ್ತಾರೆ. ಮತ್ತು ಯುದ್ಧ ಅಥವಾ ನಡೆಯುವ ಸಂದರ್ಭದಾಗ ಯುದ್ಧದಾಗ ಮೊದಲು ಇವರೇ ಇರ್ತಾರೆ. ನೆಕ್ಸ್ಟ್ ಇದು ಯಾವ ಸಚಿವಾಲಯದ ಕೆಳಗೆ ಬರುತ್ತೆ ಅಂದ್ರೆ ರಕ್ಷಣಾ ಸಚಿವಾಲಯದ ಕೆಳಗೆ ಬರುತ್ತೆ, ಡಿಪೆಂಡ್ಸ್ ಇದೆ. ನೋಡ್ರಿ, ಈಗ ಪೊಲೀಸ್ ಇವ್ರು ಏನು ಮಾಡ್ತಾರೆ ಅಂದ್ರೆ ಇವ್ರ ನಗರ ಅಥವಾ ಜಿಲ್ಲೆಗಳ ಎಲ್ಲ ಕಡೆ ಇವರು ಇರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದ್ರೆ ಲಾ ಆ್ಯಂಡ್ ಆರ್ಡರ್ ಇದನ್ನ ಮಾಡ್ತಾರೆ ಮತ್ತು ಕ್ರೈಮನ್ನು ಕಂಟ್ರೋಲ್ ಮಾಡ್ತಾರೆ. ಇದು ಸ್ಟೇಟ್ ಗೌರ್ಮೆಂಟ್ ಅಂಡರ್ ಒಳಗೆ ಬರ್ತೈತಿ. ನೋಡ್ರಿ, ಈಗ ಪ್ಯಾರಾಮಿಲಿಟ್ರಿ ಅಂದ್ರೆ ಇವರಿಗೆ ಆರ್ಮಿ ಥರ ಟ್ರೈನಿಂಗ್ ಆಗಿರ್ತೈತಿ ಮತ್ತು ಪೊಲೀಸ್ ಥರ ಇಂಟರ್ನಲ್ ಡ್ಯೂಟಿ ಮಾಡ್ತಾರೆ. ಹಂಗೆ ಇದು ಗೃಹ ಸಚಿವಾಲಯದ ಅಂಡರ್ ಒಳಗೆ ಬರ್ತೈತಿ. ನೋಡ್ರಿ, ಈಗ ಪ್ಯಾರಾಮಿಲಿಟ್ರಿ ಅಥವಾ CAPF ಒಳಗೆ ಯಾವ್ಯಾವ ಪೋಸ್ಟ್ ಬರ್ತಾವೆ ಅನ್ನೋದು ಹೇಳ್ತಾನು. BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್, ಮತ್ತು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ, CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ, ಮತ್ತು ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ. ನೆಕ್ಸ್ಟ್ SSB ಸಶಸ್ತ್ರ ಸೀಮಾ ಬಲ. ನೆಕ್ಸ್ಟ್ ಅಸ್ಸಾಂ ರೈಫಲ್. ನೆಕ್ಸ್ಟ್ ಈಗ SSF ಬರ್ತೈತಿ. SSF ಅಂದ್ರೆ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ, ಮತ್ತು NCB ಬರ್ತೈತಿ. NCB ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ನೋಡ್ರಿ, ಈಗ ನಾವು ಒಂದೊಂದು ಪೋಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ. ಅಂದ್ರೆ ಯಾವ ಪೋಸ್ಟ್ ಯಾವ ಥರ ಇರ್ತೈತಿ, ಎಲ್ಲಿ ಡ್ಯೂಟಿ ಇರ್ತೈತಿ ಅನ್ನೋ ನೋಡ್ಕೊತ ಹೋಗೋಣ. ಈಗ ಮೊದಲನೇದಾಗಿ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ. ಇವರ ಗಡಿ ಭಾಗದಾಗ ಡ್ಯೂಟಿ ಮಾಡ್ತಾರೋ, ಮತ್ತು ಅಕ್ರಮವಾಗಿ ಯಾರ ಪ್ರವೇಶ ಮಾಡ್ತಿರ್ತಾರಂದ್ರೆ ಅವ್ರನ್ನ ತಡಿತಾರೋ. ನೆಕ್ಸ್ಟ್ ಸ್ಮಗ್ಲಿಂಗ್ ಯಾರು ಮಾಡ್ತಾರಂದ್ರೆ ಅದನ್ನು ತಡೆ ಮಾಡ್ತಾರೋ. ನೆಕ್ಸ್ಟ್ ಯುದ್ಧದ ಸಂದರ್ಭದೊಳಗೆ ಆರ್ಮಿಗೆ ಇವರ ಸಹಾಯ ಮಾಡ್ತಾರೆ. ನೆಕ್ಸ್ಟ್ ಮತ್ತು ಗಡಿ ಭಾಗದಾಗಿರೋ ಗ್ರಾಮಗಳನ್ನ ರಕ್ಷಣೆ ಮಾಡ್ತಾರೆ. BSFದವ್ರ ಪೋಸ್ಟಿಂಗ್ ಆಲ್ ಓವರ್ ಇಂಡಿಯಾ ಎಲ್ಲ ರಾಜ್ಯದಾಗ ಎಲ್ಲಿ ಬೇಕಲ್ಲಿ ಮಾಡ್ಬೋದು. ನೆಕ್ಸ್ಟ್ ಇವರಿಗೆ ಅಲವನ್ಸ್ ಏನೇನು ಸಿಗ್ತೈತಿ ಅಂತೇಳಿ ನೋಡೋಣ. DA ಅಂದ್ರೆ ಡಿಯರ್ನೆಸ್ ಅಲವನ್ಸ್ ಸಿಗ್ತೈತಿ. HRA ಹೌಸ್ ರೆಂಟ್ ಅಲವನ್ಸ್ ಸಿಗ್ತೈತಿ. ನೆಕ್ಸ್ಟ್ TA ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲವನ್ಸ್ ಸಿಗ್ತೈತಿ, ಮತ್ತು ರಿಸ್ಕ್ ಅಲವನ್ಸ್ ಸಿಗ್ತೈತಿ. ನೆಕ್ಸ್ಟ್ ಮೆಡಿಕಲ್ ಫೆಸಿಲಿಟಿ ಸಿಗ್ತೈತಿ. ನೋಡ್ರಿ, ಈಗ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ ಈ ದೇಶದಾಗನ ಅತ್ಯಂತ ದೊಡ್ಡ ಪ್ಯಾರಾಮಿಲಿಟ್ರಿ ಫೋರ್ಸ್ ಆಗೈತಿ. ನೆಕ್ಸ್ಟ್ ಇದು CRPF ಇವರು ಏನೇನು ಡ್ಯೂಟಿ ಮಾಡ್ತಾರಂದ್ರೆ ಇವರ ದೇಶದೊಳಗೆ ಆಂತರಿಕ ರಕ್ಷಣೆಯನ್ನು ಕೊಡ್ತಾರೆ, ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾರೆ. ಎಲ್ಲರ ಆಂತರಿಕ ದಂಗೆಗಳು ಗಲಭೆಗಳು ನಡೆದ್ರೆ ಅವನ್ನ ಹತ್ತಿಕ್ತಾರೆ. ನೆಕ್ಸ್ಟ್ ಮತ್ತು ಆಪ್ರೇಷನ್ಸ್ ಏನರ ಕಾರ್ಯಾಚರಣೆಗಳು ಮತ್ತು ನಕ್ಸಲ್ ಪ್ರದೇಶಗಳು ಇವ್ರು ಕಾರ್ಯಾಚರಣೆ ಮಾಡ್ತಾರೆ. ಚುನಾವಣೆ ಸಂದರ್ಭದಾಗ ಭದ್ರತಾ ಡ್ಯೂಟಿ ಮಾಡ್ತಾರೆ. ಇವ್ರದ್ದು ಪೋಸ್ಟಿಂಗ್ ಭಾರತದ ಎಲ್ಲ ರಾಜ್ಯಗಳು ಎಲ್ಲಿ ಬೇಕಲ್ಲಿ ಪೋಸ್ಟಿಂಗ್ ಮಾಡ್ಬೋದು. ನೆಕ್ಸ್ಟ್ ಇವ್ರಿಗೂ ಅಲವನ್ಸ್ DA, HRA, TA ಮತ್ತು ಮೆಡಿಕಲ್ ಫೆಸಿಲಿಟಿ ಏನು ಎಲ್ಲ ಸಿಗ್ತೈತಿ. ನೆಕ್ಸ್ಟ್ ಇವ್ರದ್ದು ಡ್ಯೂಟಿ ಸ್ವಲ್ಪ ಭಾಳ ಹಾರ್ಡ್ ಇರ್ತೈತಿ, ಯಾಕಂದ್ರೆ ನಕ್ಸಲ್ ಏರಿಯಾ ಉಗ್ರ ಪ್ರದೇಶಗಳೊಳಗೆಲ್ಲ ಕಾರ್ಯಾಚರಣೆ ಆಪ್ರೇಷನ್ಸ್ ಮಾಡ್ತಿರ್ತಾರೆ. ನೋಡ್ರಿ, ಈಗ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ. ಇವರ ಪ್ರಮುಖ ಕೈಗಾರಿಕೆಗಳ ಭದ್ರತೆ ಕೊಡ್ತಾರೆ, ಮತ್ತು ಮೆಟ್ರೋ ರೈಲು ಒಳಗೆ ಅಲ್ಲಿ ಭದ್ರತೆ ಕೊಡ್ತಾರೆ, ಮತ್ತು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಅಂತಲ್ಲಿ ಭದ್ರತೆ ಕೊಡ್ತಾರೆ, ಮತ್ತು ಏರ್ಪೋರ್ಟ್ ಒಳಗೆ ಭದ್ರತೆ ಕೊಡ್ತಾರೆ. ಇವ್ರ ಡ್ಯೂಟಿ ಭಾಳ ಈಸಿ ಇರ್ತೈತಿ, ಶಿಫ್ಟ್ ವೈಸ್ ಡ್ಯೂಟಿ ಇರ್ತೈತಿ. ನೆಕ್ಸ್ಟ್ ಇವ್ರಿಗೂ ಏನದ ಅಲವನ್ಸ್ ಎಲ್ಲ ಸಿಗ್ತೈತಿ. DA, HRA, TA ಮತ್ತು ಮೆಡಿಕಲ್ ಫೆಸಿಲಿಟಿ ಏನು ಎಲ್ಲ ಸಿಗ್ತೈತಿ. ನೋಡ್ರಿ, ಈಗ ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ. ಇವರ ಚೀನಾ ಮತ್ತು ಭಾರತ ಒಂದು ಗಡಿ ಭಾಗದಾಗ ಡ್ಯೂಟಿ ಮಾಡ್ತಾರೆ. ನೆಕ್ಸ್ಟ್ ಹೈ ಆಲ್ಟಿಟ್ಯೂಡ್ ಪರ್ವತ ಮತ್ತು ಹಿಮ ಪ್ರದೇಶಗಳಲ್ಲಿ ಡ್ಯೂಟಿ ಮಾಡ್ತಾರೆ. ಇವರು ಕೂಡ ಗಡಿ ಭಾಗದಲ್ಲಿ ಡ್ಯೂಟಿ ಮಾಡ್ತಾರೆ, ಮತ್ತು ಪ್ರಕೃತಿ ವಿಕೋಪಗಳಲ್ಲಿ ಕೂಡ ಇವರ ರೆಸ್ಕ್ಯೂ ಕೆಲಸ ಮಾಡ್ತಾರೆ. ನೋಡ್ರಿ, ಇವ್ರ ಪೋಸ್ಟಿಂಗ್ ಎಲ್ಲೆಲ್ಲಿ ಇರ್ತೈತೆ ಅಂದ್ರೆ ಲಡಾಖ, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಮತ್ತು ಅರುಣಾಚಲ ಪ್ರದೇಶ ಒಳಗೆ ಇರ್ತೈತಿ. ಎಂಥಲ್ಲಿ ಇವ್ರನ್ನ ಡ್ಯೂಟಿ ಹಾಕ್ತಾರೆ ಅಂದ್ರೆ ಭಾಳ ಚಳಿ ಇರುವಂಥ ಪ್ರದೇಶ ಮತ್ತು ಹಿಮ ಪ್ರದೇಶ ಮತ್ತು
ಎತ್ತರವಾದ ಪ್ರದೇಶಗಳಲ್ಲಿ ಇವ್ರನ್ನ ಡ್ಯೂಟಿಗೆ ಹಾಕ್ತಾರೆ. ನೋಡ್ರಿ ಈಗ ಎಸ್ ಎಸ್ ಬಿ ಅಂದ್ರೆ ಸಶಸ್ತ್ರ ಸೀಮಾ ಬಲ. ಇವ್ರ ಡ್ಯೂಟಿ ಎಲ್ಲಿರ್ತೈತೆ ಅಂದ್ರೆ ನೇಪಾಳ ಮತ್ತು ಭೂತಾನ್ ಗಡಿ ಭಾಗದಾಗ ಇವರು ಡ್ಯೂಟಿ ಮಾಡ್ತಾರೆ. ನೋಡ್ರಿ ಇವರ ಅಕ್ರಮ ಪ್ರವೇಶವನ್ನು ತಡಿತಾರ ಮತ್ತು ಸ್ಮಗ್ಲಿಂಗ್ ತಡಿತಾರ, ಗಡಿ ಗ್ರಾಮಗಳ ಒಂದು ರಕ್ಷಣೆ ಮಾಡ್ತಾರ, ವಿಪತ್ತು ಸಮಯದಾಗ ಒಂದು ಸಹಾಯ ಮಾಡ್ತಾರ. ನೋಡ್ರಿ ಇವ್ರ ಪೋಸ್ಟಿಂಗ್ ಎಲ್ಲೆಲ್ಲಿ ಇರ್ತೈತೆ ಅಂದ್ರೆ ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಮ, ಅಸ್ಸಾಮ ಮತ್ತು ಇವು ಈಶಾನ್ಯ ರಾಜ್ಯಗಳೊಳಗೆ ಗಡಿ ಭಾಗದಾಗ ಇವ್ರ ಡ್ಯೂಟಿ ಇರ್ತೈತ್ರಿ. ನೋಡ್ರಿ ಈಗ ಅಸ್ಸಾಂ ರೈಫಲ್ ಇದು ಪ್ಯಾರಾಮಿಲಿಟ್ರಿಯ ಅತ್ಯಂತ ಹಳೆಯ ಫೋರ್ಸ್ ಆಗೈತಿ. 1835 ಸ್ಟಾರ್ಟ್ ಆಗೈತಿ. ಇದು ಆಪ್ರೇಷನ್ನ ಮತ್ತು ಇಂಥವು ಏನು ಯುದ್ಧದ ಸಮಯದಾಗತ್ತು ಈಗ ಇಂಡಿಯನ್ ಆರ್ಮಿಗೆ ಸಹಾಯ ಮಾಡ್ತೈತಿ. ನೋಡ್ರಿ ಇವ್ರ ಡ್ಯೂಟಿ ಇಂಡೋ ಮಯನ್ಮಾರ್ ಬಾರ್ಡರ್ ಒಳಗಿರ್ತೈತಿ ಮತ್ತು ಈಶಾನ್ಯ ರಾಜ್ಯಗಳೊಳಗಿರ್ತೈತಿ. ನೆಕ್ಸ್ಟ್ ಇವರ ಆಪ್ರೇಷನ್ಸ ಮತ್ತು ಇಂಥ ಸಂದರ್ಭದಾಗ ಇಂಡಿಯನ್ ಆರ್ಮಿಗೆ ಸಹಾಯ ಮಾಡ್ತಾರೆ. ಆಲ್ಮೋಸ್ಟ್ ಇವರ ಇಂಡಿಯನ್ ಆರ್ಮಿ ಜೊತೆನೇ ಇರ್ತಾರೆ. ನೋಡ್ರಿ SSF ಈಗ SSF ಅಂದ್ರೆ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್. ಇವ್ರ ಡ್ಯೂಟಿ ಏನು ಅನ್ನೋದು ನೋಡೋಣ. ಇವರ ಸರ್ಕಾರದ ಸೆಕ್ರೆಟರಿಯೇಟ್ ಕಟ್ಟಡಗಳು ಮತ್ತು ಮಂತ್ರಾಲಯಗಳು, ಸರ್ಕಾರದ ಕಚೇರಿಗಳು ಮತ್ತು ಮಂತ್ರಿಗಳ ನಿವಾಸಗಳು ಇಂಥವ್ರಿಗೆಲ್ಲಕ್ಕೂ ರಕ್ಷಣೆ ಕೊಡ್ತಾರೆ. ಮತ್ತು ಸರ್ಕಾರದ ಎಲ್ಲ ಕಾರ್ಯಗಳು ಸುರಕ್ಷಿತವಾಗಿ ಸುವ್ಯವಸ್ಥಿತವಾಗಿ ನಡೆಯುವಂಗೆ ನೋಡ್ಕೋತಾರೆ ಇವ್ರ. ನೋಡ್ರಿ ಇವ್ರದ್ದು ಪೋಸ್ಟಿಂಗ್ ಆಲ್ಮೋಸ್ಟ್ ಡೆಲ್ಲಿ ಒಳಗೆ ಇರ್ತೈತಿ. ಎಲ್ಲ ವರ್ಕು ಡೆಲ್ಲಿ ಒಳಗೆ ಇರ್ತೈತಿ. ಅತ್ಯಂತ ಸೇಫ್ ಜಾಬ್ ಅಂತಲೇ ಹೇಳ್ಬೋದು. ನೋಡ್ರಿ ಈಗ NCB ಅಂದ್ರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ. ನೋಡ್ರಿ ಇದು NCB ಅಂದ್ರೆ ಭಾರತ ಸರ್ಕಾರದ ಒಂದು ಡ್ರಗ್ ವಿರೋಧಿ ಕಾನೂನು ಜಾರಿಗೆ ತರುವ ಒಂದು ಸಂಸ್ಥೆ ಆಗೈತಿ. ನೆಕ್ಸ್ಟ್ ಇವರ ಭಾರತ ಒಳಗೆ ಎಲ್ಲೆಲ್ಲಿ ಡ್ರಗ್ಸ್ ಮತ್ತು ಸ್ಮಗ್ಲಿಂಗ ಮತ್ತು ನಶೀಲ ಪದಾರ್ಥಗಳು ಇವು ಇರ್ತಾವಲ್ಲ, ಅವನ್ನೆಲ್ಲ ಕಾರ್ಯಾಚರಣೆ ಮಾಡ್ತಾರೆ, ಇವ್ರನ್ನೆಲ್ಲ ತಡೆಗಟ್ತಾರೆ. ನೋಡ್ರಿ ಈಗ NCBದವ್ರ ಡ್ಯೂಟಿ ಏನಂದ್ರೆ ಇವರ ಡ್ರಗ್ ಟ್ರಾಫಿಂಗ್ ವಿರುದ್ಧ ಹೋರಾಟ ಮಾಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ಸಂಸ್ಥೆಗಳ ಜೊತೆ ಸಹಕಾರ ಮಾಡ್ತಾರೆ. ಎಲ್ಲೆಲ್ಲಿ ಡ್ರಗ್ಸ್ ವ್ಯವಹಾರ ನಡೀತೈತಿ ಅದನ್ನು ಹತ್ತಿಕ್ತಾರೆ. ಮತ್ತು ಗಾಂಜಾ, ಅಫೀಮು ಇಂಥ ಬೆಳೆಗಳನ್ನು ನಾಶಪಡಿಸ್ತಾರೆ. ಮತ್ತು ಇಂಥವು ಡ್ರಗ್ಸ್ ಕೇಸುಗಳೊಳಗೆ ಎಲ್ಲನೂ ಈಗ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವ್ರನ್ನ ಬಂಧನ ಮಾಡೋದು, ವಿಚಾರಣೆ ಮಾಡೋದು ಎಲ್ಲ ಮಾಡ್ತಾರೆ. ನೋಡ್ರಿ ಈಗ ನಾವು ಸ್ಯಾಲ್ರಿ ಬಗ್ಗೆ ನೋಡೋಣ. ಇದು ಸ್ಯಾಲ್ರಿ ಎಲ್ಲರಿಗೂ ಬೇರೆ ಬೇರೆನೇ ಆಗಿರ್ತೈತಿ. ಯಾಕಂದ್ರೆ ಅವ್ರದ್ದು ಪೋಸ್ಟಿಂಗ್ ಪ್ಲೇಸ್ ಮತ್ತು ಅಲೌನ್ಸ್ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಈಗ ನಾವು ಹಂಗೆ ನೋಡೋಣ. ಈಗ ಬೇಸಿಕ್ ಸ್ಯಾಲ್ರಿ ಎಷ್ಟು ಇರ್ತೈತಿ ಅಂತೇಳಿ 7th ಪೇ ಕಮಿಷನ್ ಪ್ರಕಾರ ನೋಡೋಣ. ಎಲ್ಲರಿಗೂ ಈಗ ಎಷ್ಟು ಇರ್ತೈತಿ ಅಂದ್ರೆ 21,700ದಿಂದ 69,100 ಇದು ಬೇಸಿಕ್ ಪೇಮೆಂಟ್ ಐತ್ರಿ. ನೋಡ್ರಿ ಈಗ ಬೇಸಿಕ್ ಪೇಮೆಂಟ್ ಇಷ್ಟು ಇರ್ತೈತಿ. ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಪೇಮೆಂಟ್ ಹೆಚ್ಚಾಕೋತ ಹೋಗೈತಿ. ಇಯರ್ಲಿ 3% ಪೇಮೆಂಟ್ ಹೆಚ್ಚಾಕೋತ ಹೋಗೈತಿ. ಮತ್ತು ಅಲೌನ್ಸ್ ನಿಮಗೆ ಹೆಂಗೆ ಯಾವ ಅಲೌನ್ಸ್ ಬರ್ತೈತಿ ಅಂದ್ರೆ ಈಗ DRNS ಅಲೌನ್ಸ್ ಬರ್ತೈತಿ, HRA ಹೌಸ್ ರೆಂಟ್ ಅಲೌನ್ಸ್ ಬರ್ತೈತಿ, ಮತ್ತು ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಬರ್ತೈತಿ. ನೆಕ್ಸ್ಟ್ ಮೆಡಿಕಲ್ ಫೆಸಿಲಿಟಿ ಸಿಗ್ತೈತಿ, ರೇಷನ್ದ ಇವೆಲ್ಲ ಅಮೌಂಟ್ ಬರ್ತಾವೆ. ಮತ್ತು ರಿಸ್ಕ್ ಅಲೌನ್ಸು ಬರ್ತೈತಿ. ನೋಡ್ರಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ 8th ಪೇ ಕಮಿಷನ್ ಆಗೈತಿ. ಜನವರಿ 1, 2026 ಸ್ಟಾರ್ಟ್ ಆಗೈತಿ. ಬಟ್ ಅದು ಅಮೌಂಟ್ ಇವಾಗನ ಬರೋಂಗಿಲ್ಲ. ಅದು ಎಲ್ಲ ಸ್ಟಾರ್ಟ್ ಆಗಬೇಕಂದ್ರೆ ಒಂದು 18 ತಿಂಗಳು ಆಕೈತಿ. ಎಲ್ಲ ಇಂಪ್ಲಿಮೆಂಟ್ ಆಗಿ ನಿಮಗೆ ಬರಬೇಕಂದ್ರೆ 18 ತಿಂಗಳು ಆಕೈತಿ. ನೆಕ್ಸ್ಟ್ ಅದು 2027 ಅಥವಾ 2028 ಸ್ಟಾರ್ಟಿಂಗ್ ಬರ್ಬೋದು. ಬಟ್ ನಿಮಗೆ ಪೇಮೆಂಟ್ ಅದು ಬರೋದು ಜನವರಿ 1, 2026 ಬರ್ತೈತಿ. ಅದೆಲ್ಲ ಸ್ಟೋರ್ ಆಗಿರ್ತೈತಿ. ನಿಮಗೆ ಅದನ್ನು ಒಮ್ಮೆ ಕೊಟ್ಟು ಬಿಡ್ತಾರೆ. ನಿಮಗೆ ಅಮೌಂಟ್ ಯಾವಾಗ ಸ್ಟಾರ್ಟ್ ಆಗೈತಿ ಅವಾಗ ಒಮ್ಮೆ ಕೊಟ್ಟು ಬಿಡ್ತಾರೆ. ಮತ್ತು ಅವಾಗಿಂದ್ರನ ಮತ್ತು ಅದು ಪೇಮೆಂಟ್ ಸ್ಟಾರ್ಟ್ ಆಗಿಬಿಡ್ತದೆ. ನೋಡ್ರಿ ಈಗ ನಾವು ಟ್ರೈನಿಂಗ್ ಬಗ್ಗೆ ನೋಡೋಣ. ಟ್ರೈನಿಂಗ್ ಒಳಗೆ 2 ಥರ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ಶಾರೀರಿಕ ಮತ್ತು ಮಾನಸಿಕ 2 ಥರದ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಒಳಗೆ ಏನಿರ್ತೈತಿ ಅಂದ್ರೆ ಫಿಸಿಕಲ್ ಟ್ರೈನಿಂಗ್ ಇರ್ತೈತಿ, ನೆಕ್ಸ್ಟ್ ವೆಪನ್ ಟ್ರೈನಿಂಗ್ ಇರ್ತೈತಿ, ಡಿಸಿಪ್ಲಿನ್ ಆ್ಯಂಡ್ ಫರೇಡ ಮತ್ತು ಥಿಯರಿ ಕ್ಲಾಸ್ ಇರ್ತೈತಿ. ಈಗ ಟ್ರೈನಿಂಗ ಮೊದಲ 1 ಮತ್ತು 2 ತಿಂಗಳು ಭಾಳ ಕಷ್ಟ ಆಕೈತಿ. ಆ ನಂತರ ಹೋಗ್ತಾ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಕೋತ ಹೋಗೈತಿ. ಮತ್ತು ಯಾರು ರೆಗ್ಯುಲರಾಗಿ ಎಕ್ಸಸೈಜ್ ವಾರ್ಮಪ್ ಏನು ರನ್ನಿಂಗ್ ಮಾಡ್ಕೋತಿರ್ತಾರಲ್ಲ ಅವ್ರಿಗೇನು ಕಷ್ಟ ಅನ್ಸಂಗಿಲ್ಲ. ನೋಡ್ರಿ ಈಗ ಪೋಸ್ಟ್ಗಳು ನಾವು ಈಗ ಸೆಲೆಕ್ಟ್ ಮಾಡಿರ್ತೀವಿ. ಬಟ್ ನಮ್ಗೆ ಇವ ಯಾಕೆ ಕಷ್ಟ ಅನ್ನಿಸ್ತಾವೆ ಅಂದ್ರೆ ಟ್ರೈನಿಂಗ್ ಟೈಮ ಮತ್ತು ಡ್ಯೂಟಿ ಟೈಮ್ನಾಗ ಭಾಳ ಕಷ್ಟ ಅನ್ನಿಸ್ತಾವೆ. ಈಗ ಟ್ರೈನಿಂಗನ್ನು ತೊಗೊಂಡು ನಾವು ಟ್ರೈನಿಂಗ್ ಒಳಗೆ ಯಾವ ಪೋಸ್ಟಿಗೆ ಅತ್ಯಂತ ಹೆಚ್ಚು ಭಾಳ ಹಾರ್ಡ್ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ CRPF. ಇವೇನು ಫೋರ್ಸ್ ಅದಾವಲ್ಲ ಅಷ್ಟ್ರೊಳಗೆ CRPFಗಿನ ಭಾಳ ಹಾರ್ಡ್ ಟ್ರೈನಿಂಗ್ ಇರ್ತೈತಿ. ನೆಕ್ಸ್ಟ್ BSF ಇರ್ತೈತಿ, ನೆಕ್ಸ್ಟ್ ITBP ಇರ್ತೈತಿ. ಇವು 3ಕ್ಕೆ ಭಾಳ ಹಾರ್ಡ್ ಟ್ರೈನಿಂಗ್ ಇರ್ತೈತಿ. ಈಗ CRPF ತೊಗೊಂಡು CRPFದ ಫೀಲ್ಡ್ ಟ್ರೈನಿಂಗ್ ಭಾಳ ಹಾರ್ಡ್ ಇರ್ತೈತಿ. ಮತ್ತು BSF ಒಳಗೆ ಬಾರ್ಡರ್ ಡ್ಯೂಟಿ ಟ್ರೈನಿಂಗ್ ಭಾಳ ಹಾರ್ಡ್ ಇರ್ತೈತಿ. ನೆಕ್ಸ್ಟ್ ITBP ಒಳಗೆ ಮೌಂಟೇನ್ ಟ್ರೈನಿಂಗ್ ಭಾಳ ಹಾರ್ಡ್ ಇರ್ತೈತಿ. ನೋಡ್ರಿ ಈಗ ನೀವು ಪೋಸ್ಟ್ ಸೆಲೆಕ್ಟ್ ಮಾಡಿರ್ತೀರಿ. ಯಾವ ಥರ ಪೋಸ್ಟ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಲೈಫ್ ಸ್ಟೈಲಿಗೆ ಮತ್ತು ನೀವು ಹೆಂಗಿದ್ದೀರಿ ಅದನ್ನು ನೋಡ್ಕೊಂಡು ನೀವು ಪೋಸ್ಟ್ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಈಗ CRPF, BSF, ITBP ಇವು ಟ್ರೈನಿಂಗ್ ಭಾಳ ಹಾರ್ಡ್ ಆಕೈತಿ ಮತ್ತು ಡ್ಯೂಟಿನೂ ಭಾಳ ಹಾರ್ಡ್ ಆಕೈತಿ. ಈಗ CRPF ತೊಗೊಂಡು CRPF ಮೋಸ್ಟ್ ಟಫೆಸ್ಟ್ ಟ್ರೈನಿಂಗ ಮತ್ತು ಡ್ಯೂಟಿ ಇದೆ. ಯಾಕಂದ್ರೆ ಇದು ಆಲ್ಮೋಸ್ಟ್ ಜಂಗಲ್ ಡ್ಯೂಟಿ ಇರ್ತೈತಿ. ಮತ್ತು ನಕ್ಸಲ್ ಏರಿಯಾ ಒಳಗೆ ಆಪ್ರೇಷನ್ಸ್ ಇವೆಲ್ಲ ಉಗ್ರ ಭಯೋತ್ಪಾದನೆಗಳೊಳಗೆ ಎಲ್ಲ ಆಪ್ರೇಷನ್ಸ್ ಮಾಡ್ತಿರ್ತಾರೆ.
ಇಂಥದ್ರೊಳಗೆ ಇರ್ತೈತಿ. ಆಲ್ಮೋಸ್ಟ್ ಭಾಳ ವೆರಿ ಡೇಂಜರಸ್ ಪೋಸ್ಟ್ ಅಂದ್ರೆ CRPF. ನೆಕ್ಸ್ಟ್ BSF ಬರ್ತೈತಿ. BSF ಇದು ಬಾರ್ಡರ್ ಡ್ಯೂಟಿ ಇರ್ತೈತಿ. ಇದು ಭಾಳ ಇದು ಒಂದು ಟಫೆಸ್ಟ್ ಡ್ಯೂಟಿ ಮತ್ತು ಇದು ಡೇಂಜರಸ್ ಇರ್ತೈತಿ. ನೆಕ್ಸ್ಟ್ ಬರೋದನ್ನು ITBP ಯಾಕಂದ್ರೆ ಇದು ಅಂದ್ರೆ ಹಿಮ ಬೀಳು ಪ್ರದೇಶ ಒಳಗೆ ದೊಡ್ಡ ಬೆಟ್ಟ ಗುಡ್ಡ ಪರ್ವತ ಹಿಮಾಲಯ ಪರ್ವತಗಳು ಇಂಥಲ್ಲಿ ಡ್ಯೂಟಿ ಇರ್ತೈತಿ. ಇದ್ರದ್ದು ಭಾಳ ಟಫ್ ಆಕೈತಿ. ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇವು ಎಲ್ಲ ಉಳ್ಕಾದು ಏನು ಮೀಡಿಯಮ್ ಮತ್ತು ಈಜಿ ಇರ್ತಾವೆ ಉಳ್ಕಾದು ಪೋಸ್ಟ್. ಇವು 3 ಭಾಳ ಹಾರ್ಡ್ ನೋಡ್ರಿ. ಈಗ ಎಲ್ಲರೂ CISF ಬೆಸ್ಟ್ ಪೋಸ್ಟ್ ಅಂತ ತಿಳ್ಕೊಂಡಾರ. ಬಟ್ CISFಕ್ಕಿಂತ SSF ಭಾಳ ಬೆಸ್ಟ್ ಪೋಸ್ಟ್. ಮತ್ತು ಇದನ್ನು ಸೆಲೆಕ್ಟ್ ಆಗ್ಬೇಕಂದ್ರೆ ನೀವು ಭಾಳ ಸ್ಕೋರ್ ಮಾಡಬೇಕು. ಯಾಕಂದ್ರೆ ಮೊನ್ನೆ ಒಬ್ರು 154 ಮಾಡಿದಾರೆ. 160 154 ಮಾಡಿದ್ರು ಸೆಲೆಕ್ಟ್ ಆಗಿಲ್ಲ. ಅವರ ಬೇರೆ ಪೋಸ್ಟಿಗೆ 2 ಸರಿ ಜಾಯ್ನ್ ಆಗಿದ್ರು. ಅವ್ನು ಬಿಟ್ಟು ಬಂದು SSF ಆಗ್ಬೇಕಂತೇಳಿ 2 ಸರಿ ರಿಸೈನ್ ಮಾಡಿದ್ದಾರೆ. ಆದರೂ ಅವ್ರದ್ದು ಆಗಿಲ್ಲ. ಅದಕ್ಕಾಗಿ ನೀವು ಆಲ್ ಓವರ್ ಇಂಡಿಯಾ ಮೆರಿಟ್ ಇರ್ತೈತಿ ಅದು SSFದ. ಮತ್ತು ಪೋಸ್ಟ್ ವೇಕೆನ್ಸಿ ಭಾಳ ಕಡಿಮೆ ಇರ್ತಾವೆ. ಅದಕ್ಕಾಗಿ ಭಾಳ ಹೈ ಮೆರಿಟ್ ನಿಲ್ತೈತಿ. 155 ಮೇಲೆ ಮಾಡಿದ್ರು ಆಲ್ಮೋಸ್ಟ್ ಕಡಿಮೆನ. ಯಾಕಂದ್ರೆ 158 59 160 ಹಿಂಗೆ ಇಷ್ಟು ಹೈ ಮೆರಿಟ್ನ ಇರ್ತೈತಿ ನೋಡ್ರಿ. ಈಗ ಯಾವ ಪೋಸ್ಟ್ ಬೆಸ್ಟ್ ಅಂತೇಳಿ ನೀವು ಕೇಳ್ಬೋದು. ಈಗ CISF ಪೋಸ್ಟ್ ಎಲ್ಲ ಇವು ಏನು ಪೋರ್ಸ್ ಅದಾವೆ ಎಲ್ಲದ್ರೊಳಗೆ CISF ನಂಬರ್ 1 ಪೋಸ್ಟ್ ಮತ್ತು ಬೆಸ್ಟ್. ಯಾಕಂದ್ರೆ ಇದು ಆಲ್ಮೋಸ್ಟ್ ಸಿಟಿ ಒಳಗೆ ಮತ್ತು ಪೋಸ್ಟಿಂಗ್ ಇರ್ತೈತಿ. ಮತ್ತು ಇದೊಂದು ಸ್ಟೇಬಲ್ ಲೈಫ್ ಇರ್ತೈತಿ. ಮತ್ತು ಶಿಫ್ಟ್ ಡ್ಯೂಟಿ ಇರ್ತೈತಿ. ಮತ್ತು ನೀವು ಫ್ಯಾಮ್ಲಿ ಜೊತೆನೂ ಇರ್ಬೋದು. ಯಾಕಂದ್ರೆ ಇಲ್ಲಿ ಫ್ಯಾಮಿಲಿ ಕ್ವಾರ್ಟರ್ಸು ಸಿಗ್ತಾವೆ. ಫ್ಯಾಮಿಲಿ ಜೊತೆ ಇರ್ಬೋದು. ಆರಾಮ್ ಲೈಫ್ನ ಲೀಡ್ ಮಾಡ್ಬೋದು ನೋಡ್ರಿ. ಈಗ ಏನು ಇವು ಫೋರ್ಸ್ ಅದಾವೆ ಎಲ್ಲ ಫೋರ್ಸ್ ಒಳಗೆ ಹೈ ಪೇಮೆಂಟ್ ಬೀಳೋದಂದ್ರೆ CRPF BSF ITBPಗೆ ಇವು 3ಕ್ಕೆ ಭಾಳ ಹೈ ಪೇಮೆಂಟ್ ಬೀಳ್ತೈತಿ. ಯಾಕಂದ್ರೆ ಇವು ಭಾಳ ರಿಸ್ಕ್ ಏರಿಯಾಮ್ಯಾಗ ಪೋಸ್ಟಿಂಗ್ ಅಂದ್ರೆ ರಿಸ್ಕ್ ಏರಿಯಾದಾಗ ಪೋಸ್ಟಿಂಗ್ ಹಾಕ್ತಾರೆ. ಆಲ್ಮೋಸ್ಟ್ ಇವಕ್ಕೆ ರಿಸ್ಕ್ ಅಲೌನ್ಸ್ ಭಾಳ ಇರ್ತೈತಿ. ಅದಕ್ಕಾಗಿ ಪೇಮೆಂಟ್ ನಿಮಗೆ ಏನಾರ ಭಾಳ ಬೇಕಾತಂದ್ರೆ ಈಗ CRPF BSF ITBP ಜಾಯ್ನ್ ಆಗ್ರಿ. ಮತ್ತು ಇದು ಟ್ರೈನಿಂಗ್ ಹಾರ್ಡ್ ಇರ್ತೈತಿ ಮತ್ತು ಡ್ಯೂಟಿನೂ ಭಾಳ ಹಾರ್ಡ್ ಇರ್ತೈತಿ. ಅದ್ರ ತಕ್ಕಂಗೆ ನಿಮ್ಗೆ ಪೇಮೆಂಟು ಬೀಳ್ತೈತಿ ಮತ್ತು ರಜೆನೂ ಸಿಗ್ತಾವೆ. ಬಟ್ ಇದೇನು CISF ಒಳಗೆ ಏನಕ್ಕೈತಿ ಅಂದ್ರೆ ಈಗ ಕಂಪೇರ್ ಟು ಈಗೇನು CRPF BSF ITBP ಕಂಪೇರ್ ಮಾಡಿದ್ರೆ ಇದು CISFದ ಪೇಮೆಂಟ್ ಕಡಿಮೆ ಆಕೈತಿ. ಯಾಕಂದ್ರೆ ಆರಾಮ್ ಡ್ಯೂಟಿ ಇರ್ತೈತಿ. ಅದ್ರದ ಸಿಟಿ ಒಳಗೆ ಇರ್ತಾರೋ ಅಲ್ಲಿ ಏನು ಭಾಳ ರಿಸ್ಕ್ ಇರೋಂಗಿಲ್ಲ. ಮತ್ತು ಫ್ಯಾಮಿಲಿ ಜೊತೆನೂ ಇರ್ತಾರೋ. ಅದಕ್ಕಾಗಿ ಅವ್ರದ್ದು ಸ್ವಲ್ಪ ಪೇಮೆಂಟ್ ಕಡಿಮೆ ಆಕೈತಿ ಮತ್ತು ರಜೆಗಳು ಸ್ವಲ್ಪ ಕಡಿಮೆ ಇರ್ತಾವೆ ನೋಡ್ರಿ. ಇದು SSF ಇದ್ರದ್ದು ಫ್ಯಾಮಿಲಿ ಜೊತೆ ಇರ್ಬೋದು. ಭಾಳ ಈಸಿ ಲೈಫ್ ಇರ್ತೈತಿ ಮತ್ತು ಭಾಳ ರಿಸ್ಕ್ ಕಡಿಮೆ ಇರ್ತೈತಿ. ಅದಕ್ಕಾಗಿ SSFನೂ ಭಾಳ ಬೆಸ್ಟ್ ಅಂತ ಹೇಳ್ಬೋದು ನೋಡ್ರಿ. ಈಗ SSB ಅಂದರೆ CRPF BSF ITBP ಕಂಪೇರ್ ಮಾಡಿದ್ರೆ SSBನೂ ಭಾಳ ಚಲೋ. ಯಾಕಂದ್ರೆ ಇಲ್ಲೂ ಫ್ಯಾಮಿಲಿ ಕ್ವಾರ್ಟರ್ಸ್ ಸಿಗ್ತಾವೆ. ಇಲ್ಲಿ ನೀವು ಫ್ಯಾಮಿಲಿ ಜೊತೆ ಆರಾಮ್ ಇರ್ಬೋದು ನೋಡ್ರಿ. ಈಗ ಅಸ್ಸಾಂ ರೈಫಲ್ ಈಗ ನಿಮ್ಗೆ ಯಾರಿಗೆ ಆರ್ಮಿ ಆಗ್ಬೇಕಂತ ಇರ್ತೈತಿ ಅವರ ಅಸ್ಸಾಂ ರೈಫಲ್ ಆಗ್ರಿ. ಯಾಕಂದ್ರೆ ಇದು ರಿಯಲ್ ಆರ್ಮಿ ಫೀಲೇ ಇರ್ತೈತಿ. ಯಾಕಂದರೆ ಇವ್ರ ಆಪ್ರೇಷನ್ಸ ಎಲ್ಲ ಡ್ಯೂಟಿ ಆಲ್ಮೋಸ್ಟ್ ಆರ್ಮಿ ಜೊತೆನೇ ಮಾಡ್ತಾರೆ. ಆರ್ಮಿಗೆ ಹೆಲ್ಪಿಂಗ್ ಆಗಿ ಇವ್ರು ಅಸ್ಸಾಂ ರೈಫಲ್ದವ್ರು ಇರ್ತಾರೆ ನೋಡ್ರಿ. ಈಗ NCBನೂ ಇದು ಡೇಂಜರಸ್ ಜಾಬ್. ಯಾಕಂದ್ರೆ ಡ್ರಗ್ಸ ಮತ್ತು ಅಫೀಮ ಇಂಥವು ಗಾಂಜಾ ಇದ್ರೊಳಗೆ ಡ್ಯೂಟಿ ಮಾಡ್ತಿರ್ತಾರೆ. ಇಂಥಲ್ಲೂ ಭಾಳ ಡೇಂಜರಸ್ ಇರ್ತೈತಿ. ಯಾವಾಗ ಏನಕ್ಕೈತಿ ಹೇಳಕ್ಕೆ ಬರೋಂಗಿಲ್ಲ. ಇದು ಒನ್ ಆಫ್ ದ ಡೇಂಜರಸ್ ಜಾಬ್ ಅಂತ ಹೇಳ್ಬೋದು ನೋಡ್ರಿ. ಈಗ ಫ್ಯಾಮಿಲಿ ಕ್ವಾರ್ಟರ್ಸ ಎಲ್ಲ ಪೋರ್ಟ್ಸ್ನಾಗ ಸಿಗ್ತಾವೆ. ಬಟ್ ಅದ ಅಲಾಟ್ಮೆಂಟ್ ಆ್ಯಂಡ್ ವೇಟಿಂಗ್ ಲಿಸ್ಟ್ ಮತ್ತು ಅವೈಲಬಿಲಿಟಿ ಮ್ಯಾಗ ಕೊಡ್ತಾರೆ. ಮತ್ತು ಈಗೇನು ನಿಮಗಾರ ಫ್ಯಾಮಿಲಿ ಕ್ವಾರ್ಟರ್ಸ್ ಅಂದ್ರೆ ಪೋಸ್ಟಿಂಗ್ ಮ್ಯಾಗ ಡಿಪೆಂಡ್ ಆಗಿರ್ತೈತೆ. ಯಾವ ಏರಿಯಾ ಪೋಸ್ಟಿಂಗ ಮತ್ತು ಅಲ್ಲಿ ಕ್ವಾರ್ಟರ್ಸ್ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಮತ್ತು ನಿಮಗೆ ಕ್ವಾರ್ಟರ್ಸ್ ಸಿಗಲಿಕ್ಕೆ ಏನು ಮಾಡ್ತಾರೆ HRA ಹೌಸ್ ರೆಂಟ್ ಅಲೌನ್ಸ್ ಕೊಡ್ತಾರೆ ನೋಡ್ರಿ. ಈಗ ನಿಮ್ಗೆ ಫೈನಲ್ ಆಗಿ ಯಾವ ಜಾಬ್ ಬೆಸ್ಟ್ ಅಂತ ಹೇಳ್ತನು, ನೀವು ಯಾವ ಜಾಬ್ ಸೆಲೆಕ್ಟ್ ಮಾಡ್ಬೇಕಂತ ಹೇಳ್ತನು ಅಂದರೆ ಇದು ನಿಮ್ಮ ಗೋಲ್ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ನಿಮಗೆ ಏನು ಆಗ್ಬೇಕಂತ ಆಸೆ ಇರ್ತೈತಿ ಅದ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಮತ್ತು ನಿಮ್ದು ಏನಂದ್ರೆ ಒಂದು ನಿಮ್ಮ ಲೈಫ್ ಸ್ಟೈಲ್ ಅಂದ್ರೆ ಯಾವ ಥರ ಇರ್ತೈತಿ ನೋಡ್ರಿ. ಈಗ ಒಬ್ಬೊಬ್ಬರಿಗೆ ಹಿಮಾಲಯ ಪರ್ವತದಾಗ ಅಂತಲ್ಲಿ ಡ್ಯೂಟಿ ಮಾಡ್ಬೇಕಂತಿರ್ತೈತಿ. ಒಬ್ಬೊಬ್ಬರಿಗೆ ಜಂಗಲ್ದಾಗ ಡ್ಯೂಟಿ ಮಾಡ್ಬೇಕಂತಿರ್ತೈತಿ. ಅದಕ್ಕಾಗಿ ಒಬ್ಬೊಬ್ಬರಿಗೆ ಬಾರ್ಡ್ರದಾಗ ಡ್ಯೂಟಿ ಮಾಡ್ಬೇಕಂತಿರ್ತೈತಿ. ಹಂಗೆ ಗೋಲ್ಗಳು ಡಿಫ್ರೆಂಟ್ ಆಗಿರ್ತಾವೆ ಮತ್ತು ಆಸೆ ಕನಸುಗಳೆಲ್ಲ ಇರ್ತಾವೆ. ಈಗ ನೋಡ್ರಿ, ಈಗ ನಿಮಗೆ ಫ್ಯಾಮಿಲಿ ಜೊತೆ ಇರಬೇಕು, ನಾ ಆರಾಮ್ ಇರಬೇಕು, ಯಾವುದೇ ರಿಸ್ಕ್ ಬೇಡ ಅಂದ್ರೆ CISF ಆಗ. ನೆಕ್ಸ್ಟ್ ನನಗೆ ರಿಸ್ಕ್ ಇದ್ರೂ ನಡೀತಿ, ಪೇಮೆಂಟ್ ಭಾಳ ಬೇಕು ಮತ್ತು ರಜೆಗಳು ಹೆಚ್ಚಬೇಕಂದ್ರೆ ನೀನು CRPF BSF ITBPಗೆ ಜಾಯ್ನ್ ಆಗು. ಹಂಗೆ ಒಂದು ಲೆಕ್ಕಲೆ ಮೀಡಿಯಮ್ ನನಗೆ ಒಂದು ಸ್ವಲ್ಪ ರಿಸ್ಕು ಇದ್ರೆ ನಡೀತಿ, ಸ್ವಲ್ಪ ಆರಾಮು ಇರಬೇಕು ಎಲ್ಲ ಹಿಂಗೆ ಮೀಡಿಯಮ್ದಾಗ ಬೇಕಂದ್ರೆ SSB ಅಸ್ಸಾಂ ರೈಫಲ್ ಇಂಥವ್ಗೆ ಜಾಯ್ನ್ ಆಗು. ಭಾಳ ಅಂದ್ರೆ ಭಾಳ ಆರಾಮ ಇರ್ಬೇಕಂತಂದ್ರೆ ನೀ SSF ಜಾಯ್ನ್ ಆಗು. SSF ಆಗ್ಬೇಕಂದ್ರೆ ಭಾಳ ಮೆರಿಟ್ ಮಾಡಬೇಕು. ಯಾಕಂದ್ರೆ 155 ಮ್ಯಾಗ ಅಬೋವ್ ಮಾಡಿದಾಗಷ್ಟೇ ನೀ SSF ಸೆಲೆಕ್ಟ್ ಆಗಿ ಆಲ್ ಓವರ್ ಇಂಡಿಯಾ ಮೆರಿಟ್ ಇರ್ತೈತಿ. ಮತ್ತು NCBನೂ ಭಾಳ ಇದು ಡೇಂಜರಸ್ ಐತಿ ನೋಡ್ರಿ. ಈಗ ನಿಮಗೆ ಆರ್ಮಿ ಥರ ಫೀಲ್ ಇರ್ಬೇಕಂದ್ರೆ ಅಸ್ಸಾಂ ರೈಫಲ್ ಆಗ್ರಿ. ಮತ್ತು ಈಗ ಪೊಲೀಸ್ ಥರ ಫೀಲ್ ಇರ್ಬೇಕಂದ್ರೆ CRPF ಆಗ್ರಿ. ನನಗೆ ಬಾರ್ಡ್ರದಾಗ ಇರ್ಬೇಕಂದ್ರೆ ಈಗ ಇದನ್ನು BSF ಆಗ್ರಿ.
ನೆಕ್ಸ್ಟ್ ನಮಗೆ ಏನೂ ಬೇಡಪ್ಪ ಸಿಟಿ ಒಳಗೆ ಇರ್ಬೇಕು, ನಾನು ಆರಾಮ ಸಿಟಿ ಒಳಗೆ ಸಿಟಿ ಲೈಫ್ ನೋಡ್ಕೋತೆ ಸಿಟಿ ಒಳಗೆ ಇರ್ಬೇಕಂದ್ರೆ CISF ಆಗ್ರಿ. ನೋಡ್ರಿ ಈಗ ಯಾವುದೇ ಪೋಸ್ಟ್ ಆದರೂ ಈಗ CAPF ಅಂದ್ರೆ ಪ್ಯಾರಾಮಿಲಿಟ್ರಿ ಒಳಗೆ ಬರ್ತಾವೆ. ಎಲ್ಲ ಯಾವುದೇ ಪೋಸ್ಟ್ ಆಗಲಿ ಭಾರತ ಮಾತೆ ಸೇವೆಯನ್ನು ಮಾಡ್ತು, ಅದೇನಿಲ್ಲ. ಬಟ್ ನಮಗೆ ಆಸೆ ಕನಸುಗಳು ಇರ್ತಾವೆ. ಅದಕ್ಕಾಗಿ ನಮಗೆ ಇಷ್ಟವಾದ ಪೋಸ್ಟ್ ಬೇಕಂದ್ರೆ ನಾವು ಚಲೋ ತಂಗಿ ಓದಬೇಕಾಗೈತಿ. ಚಲೋ ತಂಗಿ ಓದಿ ಹೈ ಮೆರಿಟ್ ಅಂದ್ರೆ ಹೆಚ್ಚು ಸ್ಕೋರ್ ಮಾಡಿದಾಗಷ್ಟೇ ನಮಗೆ ಇಷ್ಟವಾದ ಪೋಸ್ಟ್ ಸಿಗ್ತೈತಿ ಅಂತ ಹೇಳ್ಬೋದು. ಯಾವುದೇ ಪೋಸ್ಟ್ ಆಗಲಿ ನಿಮ್ಗೆ ಇಷ್ಟಪಟ್ಟಿದ್ದು ಸಿಕ್ಕರೂ ಆಯಿತು ಸಿಗದಿದ್ರು ಆಯಿತು, ಯಾವುದೇ ಪೋಸ್ಟ್ ಆಯಿತು ಭಾರತ ಮಾತೆ ಸೇವೆ ಮಾಡಿದಂಗನ ಏನು ಇದನ್ನು ಮಾಡ್ಕೋಂಗಿಲ್ಲ. ನೋಡಿರಿ ಈಗ ನೀವು ಇಷ್ಟಪಟ್ಟಿದ್ದು ಪೋಸ್ಟ್ ಸಿಕ್ಕರೂ ಆಯಿತು ಸಿಗದಿದ್ರು ಆಯಿತು, ನಿಮಗೆ ಯಾವುದೇ ಪೋಸ್ಟ್ ಸಿಗಲಿ ಅದನ್ನ ಹೆಮ್ಮೆಯಿಂದ ಮಾಡಿರಿ. ಎಲ್ಲ ಭಾರತ ಮಾತೆ ಸೇವೆ, ಎಲ್ಲ ಫೋರ್ಸ್ದವರು ಭಾರತ ಮಾತೆ ಸೇವೆನೇ ಮಾಡ್ತಾರೆ. ಇಲ್ಲಿ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆನೂ ಇಲ್ಲ. ಮತ್ತು ನಿಮಗೀಗ ಇದೇ ಪೋಸ್ಟ್ ಹೋಗ್ಬೇಕಂತನೂ ಇಷ್ಟ ಇರ್ತೈತಿ, ಆಸೆ ಇರ್ತೈತಿ. ಅದಕ್ಕಾಗಿ ನೀವು ಬೇರೆ ಪೋಸ್ಟ್ ಬಂದ್ರೆ ಅದನ್ನು ರಿಜೆಕ್ಟ್ ಮಾಡಬೇಡ್ರಿ, ಹೋಗದೇ ಇರೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೋಗಿ ಅಲ್ಲೂ ಮತ್ತು ನೀವು ಎಕ್ಸಾಮ್ ಬರಿಬೋದು, ಎಕ್ಸಾಮ್ ಬರೋದು ಮತ್ತು ಬೇರೆ ಕೋರ್ಸಿಗೆ ಸೆಲೆಕ್ಟ್ ಆಗ್ಬೋದು. ಅದಕ್ಕೂ ಎಲ್ಲ ಅವಕಾಶ ಇರ್ತೈತಿ. ಒಳ್ಳೆ ಸಿಕ್ಕ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ. ಮತ್ತು ಚಲೋ ತಂಗಿ ಓದ್ರಿ, ಇನ್ನೂ ಟೈಮ್ ಐತಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು SSC GD ಓದತ್ತಾರ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರು ಹೊಸಬರು ಇರ್ತಾರ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮಗೆ ಯಾವುದೇ ಒಂದು SSC GD ಮೆಡಿಕಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಏನಾರ ಇನ್ಫಾರ್ಮೇಷನ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ. ನಾನು ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಮಾಡಿ ಹಾಕ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸೆಲೆಕ್ಟ್ ಆಗಲತ್ತೇಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್.